ವೆಲ್ಕಮ್ ಬ್ಯಾಕ್ ಟು ಪರಮಾತ್ಮ ಯೂಟ್ಯೂಬ್ ಚಾನಲ್. ಸೊ ಆ್ಯಂಡ್ ಇವತ್ತು ಏನು ಬ್ಲಾಗ್ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಮನೆ ಹತ್ರ ನಮ್ಮ ಏರಿಯಾ ಹಬ್ಬ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಮಾರಿ ಹಬ್ಬ ಅಂತ ಹೇಳಿದ್ರೆ. ಸೊ ಆ ಹಬ್ಬ ಸ್ಟಾರ್ಟ್ ಆಗಿದೆ. ಹೋದ ಭಾನುವಾರದಿಂದ ಹಬ್ಬ ಸ್ಟಾರ್ಟ್ ಆಯಿತು. ಸೊ ಇವತ್ತು ಅಮ್ಮ ಪೂಜೆಗೆ ಹೋಗ್ತಾ ಇದ್ದಾರೆ. ಸೊ ಪೂಜೆ ಕೊಡಬೇಕು. ಪೂಜೆ ಅಂತ ಹೇಳಿದ್ರೆ ನಾರ್ಮಲ್ ಪೂಜೆ ಎಲ್ಲ ತಂಬಿಟ್ಟು ಮಾಡಿ ಅಲ್ಲೆಲ್ಲ ಪೂಜೆ ಕೊಟ್ಟು, ಅಲ್ಲಿ ಮಕ್ಕಳು ಇರ್ತಾರಲ್ವ ಅವ್ರಿಗೆಲ್ಲ ತಂಬಿಟ್ಟು ಕೊಟ್ಟು ಸೊ ಪೂಜೆ ಮಾಡಿಸ್ಕೊಂಡು ಬರಬೇಕು. ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ, ದೊಡ್ಡಮ್ಮ ಆಗಲಿ ಅಮ್ಮ ಆಗಲಿ. ಸೊ ನಾನು ಕೂಡ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ಈ ವರ್ಷವೇ ತುಂಬ ಲೇಟ್ ಆಗಿರೋದು ನಾವು ಪೂಜೆ ಕೊಡ್ತಾ ಇರೋದು. ಅಮ್ಮ ಏನಂದರೆ ಹೋದ ವರ್ಷ ಎಲ್ಲ ಬೇಗನೆ ಅವ್ರು ಬೆಳಗ್ಗೆ ಪೂಜೆ ಕೊಟ್ಬಿಟ್ರೆ ಮುಗೀತು, ಬೆಳಗ್ಗೆನೇ ಕೊಟ್ಬಿಡ್ತಾಯಿದ್ರು. ಈ ಸಲ ಒಂದು ಸಂಜೆ 4:30-5 ಗಂಟೆ ಆದರೂ ಕೂಡ ಇನ್ನೂ ಪೂಜೆ ಕೊಟ್ಟಿಲ್ಲ. ಸೊ ಲೇಟ್ ಆಗಿದೆ. ಸೊ ಹೋಗಬೇಕು ಪೂಜೆ ಕೊಟ್ಟು. ಸೊ ಹೇಗಿರುತ್ತೆ ಇವತ್ತಿನ ಡೇ. ಆ್ಯಂಡ್ ನಮ್ಮ ಏರಿಯಾ ಹಬ್ಬ ಫೆಸ್ಟಿವಲ್ ಅಲ್ಲಿ ರಶ್ ಇಲ್ಲ ಅಂತ ಹೇಳಿದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಆಗೋದಿಲ್ಲ. ಸೊ ನಮ್ಮ ಮನೆ ಒಳಗಡೆ ನಾವೇನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ ಅದು ಒಂದು ಬ್ಲಾಗ್ ಆಗುತ್ತೆ ಅಷ್ಟೇ. ಸೊ ಆದರೆ ಟ್ರೈ ಮಾಡ್ತೀನಿ, ದೇವಸ್ಥಾನದಾಗಲಿ ಅಥವಾ ಇವತ್ತು ಮತ್ತು ಏರಿಯಾ ಅಂದರೆ ನಮ್ಮ ಏರಿಯಾದಲ್ಲೇ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಅಥವಾ ಡ್ಯಾನ್ಸ್ ಇರುತ್ತೆ ಮಕ್ಕಳು ಎಲ್ಲವೂ ಕೂಡ ಇವತ್ತಿರುತ್ತೆ. ಮತ್ತು ನೆಕ್ಸ್ಟ್ ಶನಿವಾರ ಎಲ್ಲ ಥರ ಗೇಮ್ಸ್ಗಳಿರುತ್ತೆ. ಸೊ ಇವತ್ತು ರಂಗೋಲಿ ಸ್ಪರ್ಧೆ ಇರುತ್ತೆ ಆ್ಯಂಡ್ ಆಮೇಲೆ ಡ್ಯಾನ್ಸ್ ಇರುತ್ತೆ. ಸೊ ಇದು ಪ್ರತಿ ವರ್ಷ ಕೂಡ ಇದು ಈ ಥರನೇ ನಡ್ಕೊಂಡು ಬಂದಿದೆ. ಸೊ ನೋಡ್ಬೇಕು ಹೇಗಾಗುತ್ತೆ. ಹಾಗೆ ನೋಡುವ ಇವತ್ತಿನ ಡೇ ಹೇಗಿರುತ್ತೆ. ತುಂಬ ದಿನಗಳಾದಮೇಲೆ ನಮ್ಮ ದೊಡ್ಡಮ್ಮ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಫೆಸ್ಟಿವಲ್ ಇದೆ, ಹಾಗಾಗಿ ನಾವೇ ಕರೆದಿದ್ವಿ. ಆ್ಯಂಡ್ ಅದಾದಮೇಲೆ ಇವಾಗ ತಂಬಿಟ್ಟು ಮಾಡಬೇಕು ದೇವ್ರಿಗೆ ಅಂತ ಹೇಳಿ ಎಲ್ಲದನ್ನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಪ್ರತಿ ವರ್ಷ ಅಮ್ಮನೇ ಮಾಡ್ತಿದ್ರು, ಏನಾದರೂ ಒಂದು ಎಡವಟ್ಟು ಆಗ್ತಾನೆ ಇರ್ತಿತ್ತು ತಂಬಿಟ್ಟು ಮಾಡುವಾಗ. ಸೊ ಅದಕ್ಕೆ ಈ ವರ್ಷ ಆ ಥರ ರಿಸ್ಕ್ ತಗೊಳ್ಳೋದೇ ಬೇಡ ಅಂತ ಹೇಳಿ ನಮ್ಮ ದೊಡ್ಡಮ್ಮನ ಕೈಯಲ್ಲೇ ಮಾಡಿಸ್ಬಿಡ್ತಾ ಇದ್ದೀವಿ. ಸೊ ನಮ್ಮ ದೊಡ್ಡಮ್ಮ ಚೆನ್ನಾಗಿ ತಂಬಿಟ್ಟು ಮಾಡ್ತಾರೆ ಆ್ಯಂಡ್ ಅವರು ಊರಕ್ಕಿ ತಂಬಿಟ್ಟನ್ನ ಚೆನ್ನಾಗಿ ಮಾಡ್ತಾರೆ. ಸೊ ಏನಂದರೆ ಹಬ್ಬಗಳಲ್ಲಿ ನೆಂಟರು ಬರೋದು ಅಥವಾ ನೆಂಟರು ಸ್ಟೇ ಆಗೋದು ನಮ್ಮ ಮನೆಗಳಲ್ಲಿ ಆ್ಯಂಡ್ ಅದೊಂದು ಖುಷಿ ಇರುತ್ತೆ. ಸೊ ಹಬ್ಬಗಳಲ್ಲಿ ಮನೆ ತುಂಬ ಆಗಿದ್ರೆ ಅದೊಂಥರ ಖುಷಿ ಇರುತ್ತೆ. ಸೊ ಅಣ್ಣ ಅದಕ್ಕೇನು ಬರಬೇಕಿತ್ತು, ಅವರು ಕೂಡ ಬಂದಿಲ್ಲ. ಅದಕ್ಕಾಗಿ ನಮ್ಮ ದೊಡ್ಡಮ್ಮ ಇಲ್ಲೇ ಸ್ಟೇ ಆಗಿದ್ರು. ಇವ್ರು ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲೇ ಉಳ್ಕೊಂಡಿರೋದ್ರಿಂದ ಸೊ ಹಬ್ಬಕ್ಕೆ ಇದ್ದು ಹೆಲ್ಪ್ ಮಾಡೋ ಹಾಗಾಯಿತು. ಸೊ ಅವರು ಪ್ರತಿ ವರ್ಷ ಯಾವಾಗಲೂ ಕೂಡ ಬರ್ತೀನಿ ಅಂತ ಹೇಳಿ ಬರ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಬಂದು ನಮಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಷ್ಟೋ ಜನಗಳಿಗೆ ಮಾರಿ ಹಬ್ಬ ಅಂತ ಅಂದಾಗ ತಂಬಿಟ್ಟು ಮಾಡೋದು ಗೊತ್ತೇ ಇರುತ್ತೆ. ಸೊ ಇದೇನು ತಂಬಿಟ್ಟು ಮಾಡೋ ರೆಸಿಪಿ ಅಂತ ಏನು ಬ್ಲಾಗ್ ಅಲ್ಲ. ಸೊ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಬಟ್ ಅದಾದಮೇಲೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಪಾಕ ರೆಡಿ ಮಾಡಿ ನೀವು ಯಾವುದು ಊರಕ್ಕಿ ತಂಬಿಟ್ಟು ಮಾಡ್ತೀರೋ ಅಥವಾ ಪ್ಲೈನ್ ತಂಬಿಟ್ಟು ಮಾಡ್ತೀರೋ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಊರಕ್ಕಿ ತಂಬಿಟ್ಟಾದರೆ ಪಾಕ ಜಾಸ್ತಿ ಎಳೆಯುತ್ತೆ. ಸೊ ಹಂಗಾಗಿ ನಾರ್ಮಲ್ ತಂಬಿಟ್ಟು ಪ್ಲೈನ್ ಆದರೆ ಅಷ್ಟು ಪಾಕ ತೊಗೊಳ್ಳೋದಿಲ್ಲ. ಸೊ ಹಂಗಾಗಿ ಎಷ್ಟು ಬೇಕು ಕ್ವಾಂಟಿಟಿಲಿ ಸೊ ಕಮ್ಮಿನೇ ಮಾಡ್ಕೊಳ್ತಾ ಇದ್ವಿ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ, ಪ್ಲೈನ್ ಅಲ್ವಾ. ಸೊ ನಾವು ಊರಕ್ಕಿ ತಂಬಿಟ್ಟು ಆಗಿದ್ರೆ ಸೊ ಹುರಿದಿರೋದ್ರಿಂದ ಜಾಸ್ತಿ ಪಾಕ ತಗೊಳ್ತಾ ಇತ್ತು. ಸೊ ಆ ಥರ ಏನಿಲ್ಲ ಅಂತ ಹೇಳಿ ಸೊ ಪ್ಲೈನ್ ಅಲ್ವಾ ಅಂತ ಹೇಳಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಸೊ 2 ತಂಬಿಟ್ಟು ಮಾಡ್ಬೇಕು ನಾವು. ಸೊ 2 ತಂಬಿಟ್ಟು ಮಾಡಿ ಹಾಗೆ ಒಂದು 5-6 ಉಂಡೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಾದಮೇಲೆ ಹೂವು ಇತ್ತು, ಹೂವು ಕಟ್ಕೊಂಡೆ. ಸೊ ದೇವ್ರಿಗೆ ಬೇಕು ಅಂತ ಹೇಳಿದ್ರು, ದೇವ್ರಿಗೂ ಕಟ್ಕೊಟ್ಟೆ. ಅದಾದಮೇಲೆ ಬೇಗ ಕಟ್ಕೊಂಡೆ. ಬೆಳಗ್ಗೆಯಿಂದ ಸ್ವಲ್ಪ ಸೋಂಬೇರಿತನ ಆಗಿತ್ತು ನನಗೂ. ಸೊ ಅದಕ್ಕೆ ಆಮೇಲೆ ಬೈಸ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದೆ. ಒಂದೊಂದ್ಸಲಿ ಅಂತೂ ಕೆಲಸ ಮಾಡೋಕ್ಕೆ ಮನಸ್ಸಾಗೋದಿಲ್ಲ. ಸೊ ಹಂಗಾಗಿ ಬೈಸ್ಕೊಂಡಿರ್ತೀನಿ ಅಷ್ಟೇ. ಪಾಕ ರೆಡಿ ಆಯಿತು. ಇವಾಗ ಹಸಿಟ್ಟನ್ನ ಒಂದ್ರಿ ಆಡ್ಕೊಂಡು ನಾವು ಇವಾಗ ಆ ಪಾಕ ಏನಿದೆ ಅದನ್ನು ಬಿಸಿಲೇ ಹಾಕ್ಬಿಟ್ರೆ ಒಳ್ಳೇದು. ಸೊ ಇವಾಗ ಹಾಕಿಲ್ಲ ಅಂತ ಹೇಳಿದ್ರೆ ಅದು ತಣ್ಣಗಾದ್ಮೇಲೆ ಅದು ಫುಲ್ ಗಟ್ಟಿ ಆಗಿಬಿಡುತ್ತೆ. ಯಾಕೆಂದರೆ ಬೆಲ್ಲದ ಪಾಕ ಅಲ್ವಾ ಅಂತ ಹೇಳಿ ಅದನ್ನು ಬಿಸಿಲೇ ನಾವು ಇವಾಗ ಏನು ಒಂದ್ರಿ ಆಡ್ಕೊಳ್ತಾ ಇದ್ದೀವಿ ಆ ಹಸಿಟ್ಟಿಗೆ ಬೇಗ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಹಂಗೇನೆ ಮಿಕ್ಸ್ ಕೂಡ ಮಾಡ್ಕೊಳ್ಬೇಕು. ತುಂಬ ಲೇಟ್ ಮಾಡಿಬಿಟ್ರೆ ಅದು ತಂಬಿಟ್ಟಿಗೆ ಹದವಾಗಿ ಸಿಗೋದಿಲ್ಲ ಪಾಕ. ಸೊ ನಾನು ವಿಡಿಯೋ ಮಾಡ್ತಿರೋದ್ರಿಂದ ಈ ತಂಬಿಟ್ಟು ಮಾಡೋದು ಸ್ವಲ್ಪ ಈಸಿ ಅನಿಸ್ತು, ಆದರೆ ಅದನ್ನು ಹದವಾಗಿ ಮಾಡೋದ್ರಲ್ಲಿ ಇರೋದು. ಸೊ ಸುಮ್ಮನೆ ಬೇಕಾಬಿಟ್ಟು ಮಾಡೋದಂತಲ್ಲ ದೇವರಿಗೆ. ಸೊ ಮನಸ್ಸಿಟ್ಟು ಪೂಜೆ ಮಾಡಿ ಸೊ ಏನು ಅದರದ್ದು ದಿನ ಏನಿದೆ ಅದನ್ನು ಮನಸ್ಸಿಂದ ಮಾಡಿದ್ರೆ ಸೊ ಅದು ಚೆನ್ನಾಗಾಗುತ್ತೆ. ಈ ಸಲ ನಮ್ಮ ದೊಡ್ಡಮ್ಮನ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ ತಂಬಿಟ್ಟನ್ನ. ಹೇಗಾಗುತ್ತೋ ಅಂತ ಗೊತ್ತಿಲ್ಲ, ಬಟ್ ಐ ಹೋಪ್ 100% ನಮ್ಮ ದೊಡ್ಡಮ್ಮ ಚೆನ್ನಾಗಿ ಮಾಡ್ತಾರೆ ಅಂತ.
ಅಂದರೆ ಅಮ್ಮನೂ ಮಾಡ್ತಿದ್ರು, ಬಟ್ ಕೆಲವೊಂದ್ಸಲ ಎಡವಟ್ಟು ಆಗ್ತಾ ಇತ್ತು. ಸೊ ತಂಬಿಟ್ಟನ್ನ ಸ್ಟ್ರೈಟಾಗಿ ಕೂರಿಸಿದ್ರೆ ಸ್ವಲ್ಪ ಡೌನ್ ಆಗಿಬಿಡ್ತಾ ಇತ್ತು. ಸೊ ಆ ಥರ ಎಲ್ಲ ಆಗ್ತಾ ಇತ್ತು, ಅದಾದ ಸರಿಗೆ ಬರ್ತಾ ಇರಲಿಲ್ಲ. ಸೊ ಹಂಗಾಗಿ ಈ ಸಲ ನಮ್ಮ ದೊಡ್ಡಮ್ಮ ಮಾಡ್ತಾ ಇದ್ದಾರೆ, ನೋಡೋಣ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗೂ ಆಗುತ್ತೆ, ಆಗಲಿ. ಸೊ ಯಾಕೆಂದರೆ ದೇವರು ಕೊಡ್ತಿರೋದ್ರಿಂದ ಸೊ ಚೆನ್ನಾಗಾಗಲಿ ಅಂತಲೇ ನಾನು ಅಂದ್ಕೊಳ್ತೀನಿ. ಸ್ವಲ್ಪ ಪಾಕನ ಇಟ್ಕೊಂಡಿರ್ತೀವಿ ಅಥವಾ ಹಸಿಟ್ನಾದ್ರೂ ಇಟ್ಕೊಂಡಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ ಆವಾಗ ಅದೇನಾದ್ರೂ ತೆಳು ಆದ್ರೆ ಅಥವಾ ಗಟ್ಟಿ ಆಗ್ಬಿಟ್ರೆ ಸೊ ಪಾಕನೂ ಬೇಕಾಗಿರುತ್ತೆ, ಹಸಿಟ್ಟು ಬೇಕಾಗಿರುತ್ತೆ. ಸೊ ಇವಾಗ ನಾವು ಮಾಡ್ಕೊಂಡಿರ್ತೀವಿ, ಕ್ವಾಂಟಿಟಿ ಈಗ ಕರೆಕ್ಟ್ ಇದೆ. ಸೊ ಏನ್ ಅದ ಮಾಡಿದೀವಿ ಅದು ಕರೆಕ್ಟ್ ಇದೆ. ಸ್ವಲ್ಪ ನಮ್ಗೆ ಅದು ಸಾಫ್ಟ್ ಆಯ್ತು, ಹಂಗಾಗಿ ಸ್ವಲ್ಪ ಹಸಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಅಂದ್ರೆ ಅದಕ್ಕೆ ದೀಪ ಹಚ್ಚಿರ್ತೀವಿ ಅಥವಾ ಹೂನ ಹಾಕಿರ್ತೀವಿ. ಸೊ ಸ್ವಲ್ಪ ಡೌನ್ ತರ ಆಗ್ಬಿಟ್ರೆ ಅದು ಚೆನ್ನಾಗಿ ಆಗಲ್ಲ. ಸೊ ಹದವಾಗಿರ್ಬೇಕು, ಹಂಗಾಗಿ ಇನ್ನೊಂದು ಸ್ವಲ್ಪ ಮತ್ತೊಮ್ಮೆ ಹಸಿಟ್ಟನ್ನ ಹಾಕೊಂಡು ಕಲ್ಸ್ಕೊಳ್ತಾ ಇದ್ವಿ. ನಾನು ಇಷ್ಟೊತ್ತಿಗೆ ಹಾಗೆ ಹೋಗಿರೋದು ಕಣವ. ಈ ಸರಿ ಇಷ್ಟೊತ್ತು ಮಾಡಿರ್ತೀಯ ಕೊಟ್ಟೆ ಊಟ ಆಗೋ ಇರಬೇಕು. ಏಕೆ ಅದೇನಂಗೆ ಕೊಟ್ಬಿಡಿ ಬೆಳಗ್ಗೆ ನಿನ್ನೇನು ಕೆಲಸ ಅಂತ ಏನೇ ಆದರೂ 6 ಗಂಟೆ ಮೇಲೆ ಕೊಡಬೇಕು. ಹೌದಾ? ನಾನು ಕೂಡ ಬೆಳಿಗ್ಗೆ ನಾಷ್ಟ ಮಾಡಿದ್ದಿತ್ತು, ಮತ್ತೆ ನಾವು ಊಟ ಮಾಡಿರಲಿಲ್ಲ, ಹಾಗಾಗಿ ಊಟ ಮಾಡ್ಕೊಳ್ತಾ ಇದ್ದೀನಿ. ಸೊ ಸುಮಾರು ಒಂದು 5:30 ಆಗಿತ್ತು ನಾನು ಊಟ ಮಾಡೋ ಟೈಮಲ್ಲಿ. ಇನ್ನೇನೆಲ್ಲ ಪೂಜೆ ಮಾಡ್ತಾರಲ್ವಾ, ಅವಾಗೇನು ಊಟ ಮಾಡೋದಂತ ಹೇಳಿ ಇವಾಗ ಊಟ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಹೊಟ್ಟೆ ಹಸ್ತಿತ್ತು ನನಗಂತೂ. ಸೊ ಇವಾಗ ದೇವರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ದೇವ್ರಿಗೆ ದೀಪ ಹಚ್ಚೋದೊಂದೇ ಬಾಕಿ, ಅದಾದ್ಮೇಲೆ ತಂಬಿಟ್ನು ಕೂಡ ಅಲ್ಲೇ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಅದಕ್ಕೂ ಕೂಡ ದೀಪ ಹಚ್ಚಿ ತಗೊಂಡೋಗ್ಬೇಕು, ಜೊತೆಗೆ ಎಳ್ನೀರ್ನು ಕೂಡ ಪೂಜೆಗೆ ತಗೊಂಡೋಗ್ಬೇಕು. ಸೊ ಟೇಸ್ಟ್ ಕೂಡ ತಂಬಿಟ್ಟೇನು ಮಾಡಿರಲ್ಲ. ಸೊ ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಟೇಸ್ಟ್ ಮಾಡಬೇಕು. ನೀವು ಒಬ್ಳೆ ಐತಾರ ದೊಡ್ಡಮ್ಮ ಬರಲ್ಲ? ಎಳ್ನೀರು ಹಿಡ್ಕೊಂಡು ಹೋಗು, ನಿಧಾನ ಕಿಳಿ. ಈ ದೇವರೇನೆ ನಮ್ಮ ಏರಿಯಾದ ಮಾರಮ್ಮ ತಾಯಿ. ಇವಾಗ ಇವ್ರಿಗೆ ತಂಬಿಟ್ಟು ಪೂಜೆ ಕೊಟ್ಟು ಸೊ ಎಳ್ನೀರನ್ನೆಲ್ಲ ಇಟ್ಟು ಪೂಜೆ ಮಾಡಿಸ್ಬೇಕು. ಇವಾಗ ರಂಗೋಲಿ ಸ್ಪರ್ಧೆ ಮುಗಿದು ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ಸೊ ಫ್ಯಾಷನ್ ಶೋ ಆಗಿರ್ಬೋದು ಅಥವಾ ಸ್ಪೀಚ್ ಅದ್ರ ಬಗ್ಗೆ ಏನಾದರೂ ನಾವು ಮಾತಾಡ್ತೀವಿ ಅಂದರೆ ಅದನ್ನು ಸ್ಟೇಜ್ ಮೇಲೆ ಮಾಡೋದಾಗಿರ್ಬೋದು ಅಥವಾ ಡ್ಯಾನ್ಸ್ ಆಗಿರ್ಬೋದು, ಈ ಥರ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಕ್ಳ ಕೈಲೇ ಪ್ರತಿ ವರ್ಷ ಈ ಥರ ಸ್ಟೇಜ್ ಮೇಲೆ ಮಾಡಿಸ್ತಾರೆ. ಸೊ ಅದಾದಮೇಲೆ ತುಂಬಾ ನನಗೆ ಅಲ್ಲೆಲ್ಲ ರಶ್ ಇತ್ತಂತ ಹೇಳಿ ನಾನು ಹೋಗೋಕ್ಕಾಗಲಿಲ್ಲ. ಮದುವೆಗೆ ವಿಡಿಯೋ ಮಾಡ್ಕೊಂಡು ಬಾ ಅಂತ ಹೇಳಿ ನನ್ನ ಕೈಲಿ ಮೊಬೈಲ್ನ ಕೊಟ್ಟೆ. ಚೆನ್ನಾಗಿ ಮಾಧ್ಯಮ ಮುಂದೆ ಅಂತಂತ ಸಾಮೇನ ಹೆಬ್ಬಾರ್ಯವ್ರ ಮಾಧ್ಯಮ ಮುಂದೆ ಅಂತಂತ ಅವರಂತೆ ಸ್ಕೂಟ್ರ್ ಎಲ್ಲ ಕಟ್ಟವ್ರೆ. ಸರಿ ಜಾಗ ಇಲ್ಲ.
ಹೆಬ್ಬಾರಿ ಬರ್ತಾ ಇದೆ. ಆಮೇಲೆ ಹಾಯ್ ಮಾಡಿ ಅಲ್ಲ ಮಾಡೆ ಬ್ಲಾಗ್ ಅಲ್ಲಿ ಬತ್ತೀಯಾ ಹಾಯ್ ಮಾಡೋದು ಬತ್ತೀಯಾ ಸೀಡಿ ತಿಮ್ಮಯ್ಯ ಅಲ್ಲ ಸಿಡಿ ತಿಮ್ಮಯ್ಯ ಅಲ್ಲಿ ಅಣ್ಣನೇ ಜೂಮ್ ಅಂತೆ ಅಷ್ಟು ನನಗೆ ಈ ಡ್ಯಾನ್ಸ್ ನೋಡ್ತಾ ಇದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ನಾನು ನಮ್ಮ ಅತ್ತೆ ಮಗಳು ಇಬ್ರು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಡ್ಯಾನ್ಸ್ ಆಡ್ತಾ ಇದ್ವಿ. ಅದೊಂದು ನೆನಪಾಗುತ್ತೆ. ಆ್ಯಂಡ್ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗಲೇ ಚೆನ್ನಾಗಿತ್ತು ಅಂತ ಅನಿಸ್ತಾ ಇರುತ್ತೆ. ಈ ಥರ ಎಲ್ಲ ಮಕ್ಕಳು ಡ್ಯಾನ್ಸ್ ಆಡೋದು ನೋಡಿದ್ರೆ ಸೊ ಇವಾಗಲೂ ಕೂಡ ಆಡ್ಬೇಕಂತ ಅನಿಸ್ತಾ ಇರುತ್ತೆ. ಬಟ್ ಇವಾಗೆಲ್ಲ ಆಡೋಕ್ಕಾಗಲ್ಲ ಅಲ್ವಾ. ಸೊ ಅದನ್ನ ಮೆಮೊರಿನ ನೆನೆಸ್ಕೊಂಡು ಸೊ ಇವ್ರ ಡ್ಯಾನ್ಸ್ನ ಎಂಜಾಯ್ ಮಾಡಿಕೊಂಡು ಒಂದು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇನೆ. ಮಮ್ಮಿನ ತೋರಿಸ್ತಾ ಇದ್ಲವಳು. ಡ್ಯಾನ್ಸ್ ನಡೀತಾ ಇತ್ತು. ಆ ಡ್ಯಾನ್ಸ್ನ ಸ್ಟಾಪ್ ಮಾಡಿ ಅಥವಾ ಏನೇ ಒಂದು ಆಕ್ಟಿವಿಟೀಸ್ ಅಲ್ಲಿ ನಡೀತಾ ಇದ್ರು ಏರಿಯಾದಲ್ಲಿ ಒಂದು 10-15 ನಿಮಿಷ 20 ನಿಮಿಷ ಅಂತಾನೆ ಅನ್ಕೊಳ್ಳಿ, ಆ ಆಕ್ಟಿವಿಟೀಸ್ನೆಲ್ಲ ಸ್ಟಾಪ್ ಮಾಡಿ ಇವ್ರಿಗೆ ಪೂಜೆ ಮಾಡ್ತಾರೆ. ಸೊ ಇವ್ರು ಬಂದು ಹೆಬ್ಬಾರಿ ಅಂತ ನಾವು ಕರಿತೀವಿ. ಸೊ ಏರಿಯಾದಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಆ್ಯಂಡ್ ಮೇನ್ ದೇವಸ್ಥಾನ ಯಾವುದಿದೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇವರು ನಮ್ಮ ಏರಿಯಾ ಎಲ್ಲ ಒಂದು ರೌಂಡ್ ಹಾಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡು. ಏನಂದ್ರೆ ಈಗ 10 ರೂಪಾಯಿ ಕೊಡು. ಎಷ್ಟು ರೂಪಾಯಿ ಬೇಕು? ಯಾವ ಹೇಳ್ಬಿಡು ಅಲ್ಲಿ ವಿಡಿಯೋ ಮಾಡ್ತೈತೆ ಅಕ್ಕ. ಯಾವ ಡ್ಯಾನ್ಸ್ ಹೇಳ್ಬಿಡು. ವಾ
ಕೈಯಲ್ಲಿ ಐತೆ ಅವಳು ಭಾಳ ಕಳ್ಳಿ ಅವಳು. ಮೊದಲೇ ಯಾವ ಊರೇಳು? ಕಾಟೂರು. ಐ ಶೇಡ್ ನೋಡಲ್ಲಿ ಕರ್ಕೊಂಡು ಹೋಗಿಲ್ಲ. ಐ ಶೇಡ್ ನೋಡಲ್ಲಿ ಅವಳ್ದು. ಎಲ್ಲ ಲಿಫ್ಟಿಂಗ್ ಹಾಕ್ಬಿಡ್ಕೊಳ್ಳಿ ನೋಡಿ. ಯಾರು ಹಾಕೊಟ್ಟಿದ್ದಲ್ಲ ಏನು ಹೋಗ್ಬಿಟ್ಟಿಯ? ಎಲ್ಲ ಬಟ್ಟೆಗಳ ಕಾಸು ಕಿತ್ಕೊ ನೀನು. ಕೈಯಲ್ಲಿ ಐತೆ. ಕಳ್ಳಿ ಅವಳು ಭಾಳ ಕಳ್ಳಿ. ಕೊರವಂಜಿ ಯಾವ ಅಡ್ಗೆ ಹೇಳ್ಬಿಡುವ ಅಲ್ಲಿ ಅಕ್ಕ ವಿಡಿಯೋ ಮಾಡ್ತಾರೆ. ನಿನ್ಗೆ ಹೇಳ್ಬಿಡು ಜಲ್ದಿ. ಯಾವ ಅಡ್ಗೆ ಹೇಳು? ಗೌರಾಣಿ ನಿಂತ್ಕೊಂಡು ಪರವಂಜಿ ಅವಳು. ಪರವಂಜಿ ಅಂದ್ಬಿಡು. ಅಯ್ಯೋ ಹೇಳ್ಬೇಕು ತಾರಿ ಯಾವ್ಡೆನ್ಸು ಅಂತ ಬರೀ ನಿಂತ್ಕೊಬಿಟ್ಟಿದೆ. ಕುಕ್ಕೇರಿ ಕೊಂಡ ಇಲ್ಲಿ ಸಣ್ಣ ಇಲ್ಲಿ ಲಿಫ್ಟಿಕ್ ಮಾಡಿ ಮಡ್ಗೋಳೆ. ಇಲ್ಲಿ ಬಿಚ್ಕೊಡ್ತೀವಿ. ನಿಮ್ಮ ಮಮ್ಮಿ ಕೈಲಿ ಒಗಸ್ಕೊಬ. ಕುಮಾರಿ ಕಾಸು ತೆಗೆ. ಕುಮಾರಿಗೆ ಹೇಳು 10 ರೂಪಾಯಿ ಸ್ವಲ್ಪ ಕೊಡು ಮಾಮಂಗೆ ಅಂತ. ಏನು ಹೇಳ? ಯಾರು ಕುಮಾರಿ ಅಂದ್ರೆ ಯಾರು? ಇದಕ್ಕೆ 5 ರೂಪಾಯಿ ಹಾಕು. ನಿಮ್ಮ ಅಪ್ಪನ ಹೆಸರು? ರಾಜ್. ಡಾಕ್ಟರ್ ರಾಜ್. ಒಂದು ಅದು ಹೇಳ್ಬಿಡವ. ಇಲ್ಲ ನಾನಂತೂ ಕೊಡಲ್ಲಪ್ಪ. ರೀಲ್ಸ್ ಮಾಡಕ್ಕೆ ಹಾಕಿರೋದು. ನನ್ನ ಬಿಡು ಹೇಳೋದು. ಹೇಳ್ಬಿಡು ಜಲ್ದಿ. ಆ ವಿಡಿಯೋ ಮಾಡ್ಬಿಡ ಬಿಡ. ಆಯ್ತು ಹೇಳಿದ್ದೀನಿ. ಆಫ್ ಮಾಡಿದೆ. ನಮ್ಮಮ್ಮ ರೀಲ್ಸ್ ಮಾಡಕ್ಕೆ ಹಾಕಿರೋದು. ನಿಧಿಮ ಹೇಳು ಹೇಳು ಬೇಗ. ಏ ಕಡಿ ಹೇಳ್ದಂತಲ್ಲ ಅಲ್ಲಿ ಗೀತಾ ಆಂಟಿ ಹೇಳ್ತಾ ಹೇಳ್ದಾಗ್ಲೇ ಕಳ್ಳಿ. ಬೈಲೊಂದು ಹೂವಿನ ಕುಕ್ಕೆ ಕೊಡು ಗೀತಾ. ಹೂವಿನ ಕುಕ್ಕೆ ಕೊಡು ಬೈಲಿ ಕಣಿ ಹೇಳಕ್ಕೆ. ಹೇಳ್ಬಿಡೋದು ನನ್ನ ಬಿಡು. ನಿಧಿಮ ಹೇಳು ನನ್ನ ಬಿಡು. ನನ್ನ ಬಿಡು ಬಿಟ್ಟಾಯ್ತು. ತಾಳಿ ಕೊಡು. ನಾ ಕೊಡೋದಪ್ಪ. ನಮ್ಮಮ್ಮ ರೀಲ್ಸ್ ಮಾಡಕ್ಕೆ ಹಾಕಿರೋದು. ಹೇಳ್ಬಿಡು ಬೇಗ. ಇನ್ನೊಂದ್ಸಲ ಹೇಳ್ನ ತಲೆ ತಿಂತಿಯಲ್ಲ ಅವಳಿಗೆ. ಅವಳು ಹೇಳಲಿಲ್ವಾ? ಹೆಂಗ್ ಮಾತಾಡ್ತಿದ್ದೆ ಗೊತ್ತಿಲ್ಲ. ಒಂದು ಹಾಡು ಬರ್ತದೆ ಯುವರಾಜ ಅಂತ. ಅದರ ತಂಗಿ ಅವಳೆ ನನಗೆ ರಾಣಿ ಬೇಕು. ಆಡ್ಕೊತ ನಿನ್ನ ಹೆಂಗೆ ಪಾಪ. ಮುಣಿಮಮ್ಮ ತಗೊಂಡು ಹೋಗು. ಯುವರಾಜ ಅಂದೆ ಅಲ್ವಾ? ಯುವರಾಜ ಅಲ್ಲ, ನೀನು ಯುವರಾಜ ಅಂದೆ ಅಲ್ವಾ? ಏನಕ್ಕ ಗೀತಕ್ಕ ಏನ್ ಮಿಂಚ್ತಾ ಇದೆಯಾ? ಕಂಡ್ರೆ ತುಂಬ ಇಷ್ಟ ಅಂತೇಳಲ್ಲ. ಏನು ಮಿಂಚ್ತಾ ಇದೆ ಗೀತಕ್ಕ ಅಲ್ವಮ್ಮಿ? ಅಲ್ಲೇ ನೀನು ಹಂಗಿದ್ರೇ ಚಂದ. ಸಣ್ಣವರೇ ಚೆನ್ನಾಗಿ ಕಾಣಲ್ಲ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಬಾಯ್.